ಚುನಾವಣೆ ಅಂದ್ರೇನೆ ಒಂದು ರೀತಿ ಮಾತಿನ ಯುದ್ಧ. ಮತಪೆಟ್ಟಿಗೆ ತುಂಬಿಸಲು ಮಾತಿನಿಂದ ಮತದಾರರನ್ನು ಉತ್ತೇಜಿಸುವ ಕೆರಳಿಸುವ ಮಾತುಗಳನ್ನು ನಾಯಕರು ಪುಂಖಾನುಪುಂಖವಾಗಿ ಮಾತನಾಡ್ತಿರ್ತಾರೆ. ಇವತ್ತು ಮಂಡ್ಯದಲ್ಲಿ ಮಾತಿನ ಕದನ ಜೋರಾಗಿಯೇ ನಡೀತಿದೆ. ಅದರಲ್ಲೂ ಮಂಡ್ಯ ಮೈತ್ರಿ ಅಭ್ಯರ್ಥಿ ಎಚ್ಡಿಕೆ ಹಾರ್ಟ್ ಆಪರೇಷನ್ ಕುರಿತಂತೆ ಕೂಡ ಟಾಕ್ ಫೈಟ್ ಆಗಿದೆ. ಹಾಸ್ಪಿಟಲ್ ಸೇರಿಸಿ 3 ದಿವಸ ಇರ್ತಾರೆ, ಒಂದು ಹಾರ್ಟ್ ಆಪರೇಷನ್ ಆಯ್ತದೆ, 4ನೇ ದಿವಸಕ್ಕೆ ಇಡೀ ರಾಜ್ಯ ಸುತ್ತಾ ಇರ್ತಾರೆ. ಅದೇ 2 ದಿವಸಕ್ಕೆ ನಾವು ಹಾರ್ಟ್ ಆಪರೇಷನ್ ಮಾಡಿಸ್ಕೊಂಡು ನಾವು ಈಚೆಗೆ ಬರೋದು ನನಗೆ ಗೊತ್ತಾಯ್ತು. ಹಾರ್ಟ್ ಆಪರೇಷನ್ಗೆ 1 ತಿಂಗಳು ಬರಲ್ಲ, 2 ದಿನಕ್ಕೆ ಬಂದಿದ್ ಹೇಗೆ? ಎಚ್ಡಿಕೆ ಆಪರೇಷನ್ಗೆ ಬಂಡಿ ಸಿದ್ದೇಗೌಡ ಅನುಮಾನ, ವ್ಯಂಗ್ಯ. ಮಂಡ್ಯ ಕಣ ಅಂದ್ರೇನೆ ಅದರ ಖದರ್ ಬೇರೆನೆ. ಇಲ್ಲಿನ ನಾಯಕರು ಮತ್ತು ಕಾರ್ಯಕರ್ತರ ಮಾತು ಕತ್ತಿಗಿಂತಲೂ ಹರಿತವಾಗಿರ್ತವೆ. ಅದಕ್ಕೊಂದು ಉದಾಹರಣೆ ಇವತ್ತು ಕಾಂಗ್ರೆಸ್ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡರು. ಮೈತ್ರಿ ಅಭ್ಯರ್ಥಿ ಎಚ್ಡಿಕೆ ಮಂಡ್ಯ ಅಖಾಡಕ್ಕೆ ಬರ್ತಾರೆ ಅನ್ನೋದು ತಿಳಿಯುತ್ತಿದ್ದಂತೆ ಗೌಡರು ಇವತ್ತು ಮಳವಳ್ಳಿ ಪ್ರಚಾರದಲ್ಲಿ ಮಾಜಿ ಸಿಎಂ ಮೇಲೆ ಮಾತಿನ ಬಾಣ ಹೂಡಿದ್ದಾರೆ. ಎಚ್ಡಿಕೆ ಹಾರ್ಟ್ ಆಪರೇಷನ್ ಬಗ್ಗೆ ವ್ಯಂಗ್ಯದ ಧಾಟಿಯಲ್ಲಿ ತಿವಿದಿದ್ದಾರೆ. ಸುಮ್ಮನೆ ಏನಾರು ಒಂದು ಚುನಾವಣೆ ಸಂದರ್ಭ ಬಂದ ತಕ್ಷಣ ಹೋಗಿ ಹಾಸ್ಪಿಟ್ಲಿಗೆ ಸೇರ್ತಾರೆ. ಹಾಸ್ಪಿಟ್ಲಿಗೆ ಸೇರಿಸಿ 3 ದಿವಸ ಇರ್ತಾರೆ, ಒಂದು ಹಾರ್ಟ್ ಆಪರೇಷನ್ ಆಯ್ತದೆ, 4ನೇ ದಿವಸಕ್ಕೆ ಇಡೀ ರಾಜ್ಯ ಸುತ್ತಾ ಇರ್ತಾರೆ. ಅದು ಹೆಂಗೆ ಸಾಧ್ಯ ಅಂತ ನನಗೆ ಅರ್ಥ ಆಯ್ತಲ್ಲ. ಅದು ಹೆಂಗೆ 2 ದಿವಸಕ್ಕೆ ನಾವು ಹಾರ್ಟ್ ಆಪರೇಷನ್ ಮಾಡಿಸ್ಕೊಂಡು ನಾವು ಈಚೆಗೆ ಬರೋದು ನನಗಂತೂ ಗೊತ್ತಾಯ್ತಲ್ಲ. ನನಗೆ ಏನಾರೋ ಒಂದು ವಸ್ತು ಇದಿದ್ರೆ ಹೇಳ್ಕೊಡಿ ದಯವಿಟ್ಟು. ಟೆಕ್ನಿಕ್, ಹೊಸ ಟೆಕ್ನಿಕ್ ಗೊತ್ತಾಯ್ತಲ್ಲ. ಬಂಡಿ ಸಿದ್ದೇಗೌಡರ ಹೇಳಿಕೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರನ್ನ ಕೆರಳಿಸಿದೆ. ನೋಡ್ರಿ, ಯಾವುದೇ ವ್ಯಕ್ತಿಗೆ ಇಷ್ಟು ರಾಜಕೀಯದಲ್ಲಿ ಸೌಜನ್ಯತೆ ಇರಬೇಕು. ಅದು ಯಾವ ಮಟ್ಟದ್ದಾದರೂ ಸಹಿತ ಯಾರಿಗೊಬ್ಬರಿಗೆ ಆರೋಗ್ಯ ಕೆಡ್ತದೆ, ಯಾರೊಬ್ಬರ ಮನೆಯೊಳಗೆ ತೀರಿ ಹೋಗ್ತಾರೆ, ಅದರಲ್ಲೂ ಸಹಿತ ಕೆಟ್ಟದ್ದು ಮಾತಾಡೋದೇನಿದೆ ಅಲ್ಲ, ಯಾರೇ ಇರಲಿ, ನಮ್ಮ ವಿರೋಧನೂ ಇರಲಿ, ಯಾರಿಗೂ ಆಗ್ಬೇಕನ್ನ ನಾವು ಬಯಸ್ತಾ ಇಲ್ಲ. ಅವ್ರಿಗೆ ತೊಂದರೆ ಅದು ನಾವು ಸಹಾನುಭೂತಿ ವ್ಯಕ್ತಪಡಿಸ್ಬೇಕು. ಅದು ಬಿಟ್ಟು ಯಾರು ಹೋಗಿ ಫೇಕ್ ಆಪರೇಷನ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಚೆನ್ನೈ ಅಂತ ಹಾಸ್ಪಿಟಲ್ದೊಳಗೆ. ಅವರ ಹಿರಿತನಕ್ಕೆ ಬಹುಶಃ ಇದು ಶೋಭೆ ತರ್ತಕ್ಕಂಥದ್ದಲ್ಲ ಈ ರೀತಿ ಮಾತುಗಳು. ಇವತ್ತು ನಮ್ಮ ತಂದೆಯವರು ಆಪರೇಷನ್ ಆಗಿರ್ತಕ್ಕಂಥದ್ದನ್ನ ನಾವೇನು ಪ್ರೂವ್ ಮಾಡಬೇಕಾಗಿಲ್ಲ. ಇವರಿಗೆ ನಾವೇನು ನಮ್ಮ ತಂದೆಯವ್ರಿಗೆ ಆಪರೇಷನ್ ಆಗಿದೆ ಅದರ ಅನುಕಂಪದ ಆಧಾರದ ಮೇಲೆ ನಮಗೆ ಮತ ನೀಡಿ ಅಂತಕ್ಕಂಥದ್ದು ನಾವು ಕೇಳ್ತಾ ಇಲ್ಲ. ನಮ್ಮ ತಂದೆಯವ್ರಿಗೆ ಆಪರೇಷನ್ ಆಗಿರ್ತಕ್ಕಂಥದ್ದು ಸತ್ಯ ರೀ. 3ನೇ ಬಾರಿ ಹೃದಯದ ಚಿಕಿತ್ಸೆಗೆ ಕುಮಾರಣ್ಣ ಅವರಿಗೆ ವಾಲ್ವ್ ರಿಪ್ಲೇಸ್ಮೆಂಟ್ ಆಗಿದೆ. ರಮೇಶ್ ಬಂಡಿ ಸಿದ್ದೇಗೌಡರು ಮಾತ್ರ ಅಲ್ಲ, ಎಲ್ಲ ನಾಯಕರ ಅವರ ಮನಸ್ಥಿತಿಯನ್ನು ನೋಡಿದಾಗ ಅವರು ಚುನಾವಣೆಯಲ್ಲಿ ಯಾವಾಗ ಹೀನಾಯವಾಗಿ ಸೋಲ್ತೀವಿ ಅಂತ ಅವರಿಗೆ ಗೊತ್ತಾಗುತ್ತೋ ಆವಾಗೆಲ್ಲ ವೈಯಕ್ತಿಕ ದಾಳಿ ಮಾಡುವಂಥದ್ದು, ಯಾರನ್ನ ಹೀಯಾಳಿಸುವಂಥದ್ದು ಅವರಿಗೆ ರಕ್ತಗತವಾಗಿ ಬಂದಿದೆ. ಅದು ಕಾಂಗ್ರೆಸ್ಸಿನ ಚಾಳಿನೇ ಆ ಥರದ್ದು. ಅವ್ರ DNA ಆ ಥರ ಇನ್ನೊಬ್ಬರನ್ನ ಹೀಯಾಳಿಸುವಂಥ ಗುಣ ಇದೆ. ಇದರ ಮಧ್ಯೆ ಇವತ್ತು ಎಚ್ಡಿಕೆ ಪುತ್ರ ನಿಖಿಲ್ ಕುಮಾರಸ್ವಾಮಿ ಮಂಡ್ಯ ಅಖಾಡಕ್ಕೆ ಧುಮುಕಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಸ್ವಾಭಿಮಾನಿ ಸುಮಲತಾ ಗೆಲುವಿನಲ್ಲಿ ಸಚಿವ ಚಲವರಾಯಸ್ವಾಮಿ ಪರೋಕ್ಷವಾಗಿ ಬೆಂಬಲಿಸಿದ್ದರು. ತಮ್ಮ ಸೋಲಿಗೆ ಕಾರಣರಾದ ಚಲವರಾಯಸ್ವಾಮಿ ತವರು ನಾಗಮಂಗಲದಿಂದಲೇ ಅಬ್ಬರದ ಪ್ರಚಾರ ನಡೆಸುತ್ತಿದ್ದಾರೆ. ಈ ಸಾರಿ ತಂದೆಯನ್ನ ಗೆಲ್ಲಿಸುವ ಮೂಲಕ ಪ್ರತಿಕಾರ ತೀರಿಸಿಕೊಳ್ಳಲು ನಿಖಿಲ್ ಪಣ ತೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಸಂಸದ ಪ್ರತಾಪ್ ಸಿಂಹ ಮಾತನಾಡಿ, ಈ ಸಾರಿ ಎಚ್ಡಿಕೆ ಗೆದ್ರೆ ಕೇಂದ್ರ ಸಚಿವರನ್ನಾಗಿ ಮಾಡ್ತೀವಿ ಎಂದಿದ್ರೆ ಮಾಜಿ ಸಚಿವ CS ಪುಟ್ಟರಾಜು ಚಲವರಾಯಸ್ವಾಮಿ ವಿರುದ್ಧ ಕಿಡಿಕಾರಿದ್ರು. ಎಲ್ಲೋ ಒಂದ್ ಕಡೆ ಇವತ್ತು ಕುಮಾರಣ್ಣ ಅವರು ಬಂದು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾ ಇರ್ತಕ್ಕಂಥದ್ದು ಅವ್ರಿಗೆ ಸಹಿಸ್ಕೊಳ್ಳಕ್ ಆಗ್ತಾ ಇಲ್ಲ. ಹಾಗಾಗಿ ಪ್ರತಿನಿತ್ಯ ಈ ರೀತಿಯಾದಂಥ ಆರೋಪಗಳು, ಈ ರೀತಿಯಾದಂಥ ಟೀಕೆಗಳು, ಈ ರೀತಿಯಾದಂಥ ವ್ಯಕ್ತಿಗತವಾದಂಥ ಒಂದು ಲಘುವಾದಂಥ ಒಂದು ಮಾತುಗಳನ್ನೇನು ಆಡ್ತಾ ಇದ್ದಾರೆ, ಇದನ್ನ ಮಂಡ್ಯ ಜಿಲ್ಲೆ ಜನತೆ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ನಿಶ್ಚಿತವಾಗಿಯೂ ಈ ಸಾರಿ ಮಂಡ್ಯ ಕ್ಷೇತ್ರದಲ್ಲಿ ಕುಮಾರಣ್ಣ ಗೆದ್ದು ಕೇಂದ್ರದಲ್ಲಿ ಒಳ್ಳೆಯ ಖಾತೆಯನ್ನು ಪಡೆದು ಸಚಿವರಾಗ್ತಾರೆ ಅನ್ನೋ ವಿಶ್ವಾಸ ನಮಗಿದೆ. ಈಗ ಬಹುತೇಕ ದೇವೇಗೌಡರಂಥ ಮಹಾನ್ ನಾಯಕರು ಕೊಟ್ಟಿರುವಂಥ ಭಿಕ್ಷೆಯಿಂದ, ರಾಜಕೀಯವಾದಂಥ ಭಿಕ್ಷೆ ಏನಿದೆ ಅದರಿಂದ ಚಲವರಾಯಸ್ವಾಮಿ ಅವರು, ನಾವು ರಮೇಶ್ ಬಂಡಿ ಸಿದ್ದೇಗೌಡರಂಥವರು ನಾಯಕರಾಗಿದ್ದೀವಿ ಜಿಲ್ಲೆಯವರು. ಮಂಡ್ಯ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ನಾಗಮಂಗಲದವರು. ಅಲ್ಲದೆ ಜಿಲ್ಲಾ ಉಸ್ತುವಾರಿ ಸಚಿವ ಚಲವರಾಯಸ್ವಾಮಿ ಇದೇ ಕ್ಷೇತ್ರದ ಶಾಸಕ. ಇತ್ತೀಚಿನ ವರ್ಷಗಳಲ್ಲಿ ಮಂಡ್ಯ ಮತ್ತು ಮೈಸೂರು ಭಾಗದಲ್ಲಿ ನಡೆದ ಚುನಾವಣೆಯಲ್ಲೇ ಕಾಂಗ್ರೆಸ್ ಮೇಲುಗೈ ಸಾಧಿಸಲು ಮತ್ತು ಜೆಡಿಎಸ್ ಸೋಲಿನಲ್ಲಿ ಪ್ರಮುಖ ಪಾತ್ರ ಚಲವರಾಯಸ್ವಾಮಿ ಅನ್ನೋ ಕಾರಣಕ್ಕೆ ಮೈತ್ರಿ ಪಕ್ಷಗಳು ಅವರನ್ನೇ ಹಣಿಯಲು ಮುಂದಾಗಿವೆ.
ಇಲ್ಲಿ ಸ್ಟಾರ್ ಚಂದ್ರು ನೆಪವಷ್ಟೇ. ಅಸಲಿ ಯುದ್ಧ ಎಚ್ಡಿಕೆ ಮತ್ತು ಚಲವರಾಯಸ್ವಾಮಿ ಮಧ್ಯೆ ಅನ್ನೋದು ಇದರಿಂದ ಸ್ಪಷ್ಟ. ಪ್ರಶಾಂತ್, ಟಿವಿ9, ಮಂಡ್ಯ.